ಜಮ್ಮು ಕಾಶ್ಮೀರ್ ಫಾರ್ ದ ಫಸ್ಟ್ ಟೈಮ್ ಆರ್ ರಣಜಿ ಟ್ರೋಫಿ ಚಾಂಪಿಯನ್ಸು. ಏನ್ ಸ್ಟೋರಿ ಇದು! ಆಫ್ಟರ್ 67 ಇಯರ್ಸ್, 68th ಇಯರ್ದಲ್ಲಿ ಫಸ್ಟ್ ಟೈಮ್ ರಣಜಿ ಟ್ರೋಫಿಯನ್ನು ಗೆದ್ದಿದ್ದಾರೆ ಜಮ್ಮು ಅಂಡ್ ಕಾಶ್ಮೀರ್. ಇಟ್ಸ್ ನಾಟ್ ಜಸ್ಟ್ ಅ ಸ್ಟೋರಿ ಆಫ್ ಲೈಕ್ ಅ ಸ್ಟೇಟ್, ಇಟ್ಸ್ ಅ ಸ್ಟೋರಿ ಹೌ ಅವರ್ ಕ್ರಿಕೆಟ್ ಇಸ್ ಇವಾಲ್ವಿಂಗ್. ಲಾಸ್ಟ್ 4 to 5 ಇಯರ್ಸ್ಗಳು ನೋಡೋದಾದ್ರೆ ವಿದರ್ಭ, ಬೇರೆ ಬೇರೆ ಸ್ಟೇಟ್ಸ್ಗಳು ಈ ಸಲ ಜಮ್ಮು ಅಂಡ್ ಕಾಶ್ಮೀರ್. ಪ್ರೀವಿಯಸ್ಲಿ ಇದು ಕೇವಲ ಒಂದು ತಮಿಳ್ನಾಡು, ಇಲ್ಲ ಕರ್ನಾಟಕ, ಇಲ್ಲ ಮುಂಬೈ ಇದಷ್ಟಕ್ಕೆ ಸೀಮಿತವಾಗಿರ್ತಿತ್ತು. ಬಟ್ ಇಟ್ಸ್ ಕ್ರಿಕೆಟ್ ಹ್ಯಾಸ್ ನೌ ಟ್ರೂಲಿ ಬಿಕಮ್ ದ ಇಂಡಿಯನ್ ಸ್ಪೋರ್ಟ್ ಅಂತ ಹೇಳ್ಬಹುದು. ಯಾಕಂದ್ರೆ ರಣಜಿ ಟ್ರೋಫಿ ಇಸ್ ದ ಟ್ರೂ ಡೊಮೆಸ್ಟಿಕ್ ಪಿನಾಕಲ್ ಅಂತ ಕರಿಬಹುದು. ಅದನ್ನ ಜಮ್ಮು ಕಾಶ್ಮೀರ್ ಗೆದ್ದಿದ್ದಾರೆ ಇವತ್ತು. ಪಾರಸ್ ಡೋಗ್ರಾ ಇರಬಹುದು, ಅಜಯ್ ಶರ್ಮಾ ದ ಕೋಚ್, ದ ಪ್ಲೇಯರ್ಸ್, ಆಕಿಬ್ ನಬಿ ಇರಬಹುದು, ಸಾಹಿಲ್, ಎಲ್ಲರೂ ಔಟ್ಸ್ಟ್ಯಾಂಡಿಂಗ್ ಆಗಿ ಆಡಿದ್ದಾರೆ. ಯಾವುದು ಬಿಗ್ ನೇಮ್ಸ್ ಕಾಣಲ್ಲ ನಿಮ್ಗೆ ಆ ಟೀಮಲ್ಲಿ. ಬಟ್ ಅವ್ರು ಯಾರನ್ನ ಡಿಫೀಟ್ ಮಾಡಿದ್ರೆ? ಕರ್ನಾಟಕ ಟೀಮ್. ಯಾವ ಕರ್ನಾಟಕ ಟೀಮ್? ಈ ಕರ್ನಾಟಕ ಟೀಮಲ್ಲಿ ಇರೋರೆಲ್ಲರೂ ಒಂಥರ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳೇ. KL ರಾಹುಲ್, ದೇವದತ್ ಪಡಿಕ್ಕಲ್, ಮಯಾಂಕ್ ಅಗ್ರವಾಲ್ ಇರಬಹುದು, ಶ್ರೇಯಸ್ ಗೋಪಾಲ್, ಪ್ರಸಿದ್ಧ ಕೃಷ್ಣ, ವೈಶಾಖ್ ಇರಬಹುದು, ವಿದ್ಯಾಧರ್. ಟ್ರೂ ಏನಂತಾರೆ ಇದನ್ನ, ಇಂತಹ ಟೀಮನ್ನು ಯಾವಾಗ ಸೋಲಿಸ್ಬೋದು ಅಂದ್ರೆ ಆ ಟೀಮ್ ಬ್ಯಾಡ್ ಡೇ ಇರಬೇಕು, ಇಲ್ಲ ಅಪೋನೆಂಟ್ ಟೀಮ್ ಒಂದು ವೆರಿ ವೆರಿ ಗುಡ್ ಡೇ ಇರಬೇಕು. ಅಂಡ್ ಬೋತ್ ಹ್ಯಾಪನ್ ಅಂತ ಹೇಳ್ಬೋದು. ಈ ರಣಜಿ ಟ್ರೋಫಿ ಫೈನಲ್ ಇಲ್ಲಿ ಹುಬ್ಳಿಲ್ ಆಯ್ತು. ಅಂಡ್ ಡಿಸರ್ವಿಂಗ್ ಫಾರ್ ಜಮ್ಮು ಅಂಡ್ ಕಾಶ್ಮೀರ್. ದರ್ ಇಸ್ ನಾಟ್ ಅನ್ ಐಯೋಟ್ ಆಫ್ ಡೌಟ್ ಕರ್ನಾಟಕ ಗೆಲ್ಬೇಕಾಗಿತ್ತು. ಕರ್ನಾಟಕ ವಾಸ್ ಔಟ್ ಪ್ಲೇಡ್, ಥೊರೋಲಿ ಔಟ್ ಪ್ಲೇಡ್. ಬ್ಯಾಟಿಂಗ್ ಅಲ್ಲಿರ್ಬಹುದು, ಬೌಲಿಂಗು, ಫೀಲ್ಡಿಂಗ್ ಅಲ್ಲಿರ್ಬಹುದು, ಎನರ್ಜಿ ಅಲ್ಲಿರಬಹುದು, ಎಲ್ಲದರಲ್ಲೂ. ಅಂಡ್ ಜಮ್ಮು ಕಾಶ್ಮೀರ್ ಅ ಟ್ರೂ ಸ್ಟೋರಿ. ಒಮರ್ ಅಬ್ದುಲ್ಲಾ ಚೀಫ್ ಮಿನಿಸ್ಟರ್ ಪ್ರೆಸೆಂಟ್ ಇದ್ದಾರೆ. ಸೊ ಇಟ್ಸ್ ಲೈಕ್ ನಾಟ್ ಜಸ್ಟ್ ಅ ವಿನ್ ಫಾರ್ ಸ್ಟೇಟ್, ಇಟ್ಸ್ ಲೈಕ್ ಪೀಪಲ್ಸ್ ವಿನ್ ಅಂತ ಹೇಳ್ಬಹುದು. ಅಂಡ್ ಡಿಸರ್ವೆಡ್ಲಿ ಸೊ. ಕುಡೋಸ್ JNK and well done.